ರೈತರ ಜಮೀನು ಖರೀದಿಸಿ ಬೆಂಗಳೂರು ಮೂಲದ ಉದ್ಯಮಿ ವಂಚನೆ. ತಾಲೂಕಿನ 2 ರೈತಾಪಿ ಕುಟುಂಬಗಳಿಂದ ಬೆಂಗಳೂರಿನ ಉದ್ಯಮಿ ನಾಗರಾಜು ಎಂಬಾತ ಜಮೀನು ಖರೀದಿಸಿ ಬಳಿಕ ಕೋಟ್ಯಾಂತರ ರು ಹಣ ನೀಡದೆ ವಂಚಿಸಿರುವ ಹಿನ್ನೆಲೆಯಲ್ಲಿ ಅನ್ಯಾಯಕ್ಕೊಳಗಾಗಿರುವ ರೈತರ ವಿರುದ್ಧವೇ ಸುಳ್ಳು ಪ್ರಕರಣ ದಾಖಲಿಸಿರುವ ವಂಚಕ ಆಸ್ತಿ ಪರಬಾರೆ ಮಾಡದಂತೆ ತಡೆ ಹಿಡಿಯಬೇಕು ಎಂದು ಪಾಂಡವಪುರ ಉಪ ನೋಂದಣಾಧಿಕಾರಿ ಟಿ ವೆಂಕಟೇಶ್ ಅವರನ್ನು ರೈತ ಮುಖಂಡರು ಒತ್ತಾಯಿಸಿದರು. ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಕೆಎಸ್ ನಂಜುಂಡೇಗೌಡ ರವರ ನೇತೃತ್ವದಲ್ಲಿ ಪಾಂಡವಪುರ ಪಟ್ಟಣದ ಉಪ ನೋಂದಣಾಧಿಕಾರಿ ಕಚೇರಿಗೆ ತೆರಳಿದ ರೈತ ಮುಖಂಡರು ವಂಚಕ ನಾಗರಾಜು ಬೇರೆಯವರಿಗೆ ರೈತರ ಜಮೀನು ಮಾರಾಟ ಮಾಡದಂತೆ ತಡೆಯಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ರೈತ ನಾಯಕ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಕೆಎಸ್ ನಂಜುಂಡೇಗೌಡ ಮಾತನಾಡಿ, ತಾಲೂಕಿನ ದರಸ್ಕುಪ್ಪೆ ಗ್ರಾಮದ ರೈತ ರವಿ ಪತ್ನಿ ಸವಿತಾ ಹಾಗೂ ಹುಲಿಕೆರೆ ಗ್ರಾಮದ ರೈತ ಮಹಿಳೆ ಲಕ್ಷ್ಮಿ ಹೆಸರಿನಲ್ಲಿ ಕೆಆರ್ಎಸ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಾಂಡವಪುರ ತಾಲೂಕು ಗಿರಿಯಾರಳ್ಳಿಯಲ್ಲಿ ತವರಿನಿಂದ ದೊರೆತ ಆಸ್ತಿ ಒಟ್ಟು 2 ಎಕರೆ 18 ಕುಂಟೆ ಜಮೀನನ್ನು ಬೆಂಗಳೂರಿನ ಉದ್ಯಮಿ ನಾಗರಾಜು ಎಂಬಾತ ಖರೀದಿಸಲು ನಿರ್ಧರಿಸಿದ್ದನು. ಮುಂಗಡ ಹಣವಾಗಿ ಇಬ್ಬರಿಗೂ ಕೇವಲ 15 ಲಕ್ಷ ರು ಮಾತ್ರ ನೀಡಿ ಬಾಕಿ ಹಣವನ್ನು ಕಾರಿನೊಳಗೆ ಬ್ಯಾಗಿನಲ್ಲಿ ಇರಿಸಲಾಗಿದ್ದು ನೋಂದಣಿ ಬಳಿಕ ನೀಡುವುದಾಗಿ ನಂಬಿಸಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ತನ್ನ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾನೆ ಎಂದು ಆರೋಪಿಸಿದರು. ಆದರೆ ಇದಾದ ಬಳಿಕ ಮೊದಲೇ ತೀರ್ಮಾನಿಸಿ ಮಾತನಾಡಿದ ಲಕ್ಷಾಂತರ ರು ಹಣ ನೀಡದ ಈತ ಸುಳ್ಳು ಕಥೆಗಳನ್ನು ಕಟ್ಟಿ ಬ್ಯಾಂಕಿನ 5-6 ಚೆಕ್ಕುಗಳನ್ನು ರೈತರಿಗೆ ನೀಡಿ ಸ್ಥಳದಿಂದ ತೆರಳಿದ್ದಾನೆ. ಆತ ನೀಡಿರುವ ಚೆಕ್ಕುಗಳು ನಕಲಿಯಾಗಿವೆ. 3 ತಿಂಗಳು ಕಳೆದರೂ ಹಣ ನೀಡದ ರೈತ ಫೋನ್ ಕರೆಗಳನ್ನು ಸ್ವೀಕರಿಸದೆ ಈತನ ಬೆಂಗಳೂರಿನ ಮನೆಯನ್ನು ಹುಡುಕಿ ಹೋದ ರೈತರಿಗೂ ನೇರವಾಗಿ ಸಿಗದೆ ಕದ್ದು ಮುಚ್ಚಿ ಸತಾಯಿಸಿ ಅಲೆದಾಡಿಸುತ್ತಿದ್ದಾನೆ ಎಂದು ತಿಳಿಸಿದರು. ಈ ವೇಳೆ ಉಪ ನೋಂದಣಾಧಿಕಾರಿ ಟಿ ವೆಂಕಟೇಶ್ ಅವರು ಒಂದು ಬಾರಿ ನೋಂದಣಿಯಾದ ಆಸ್ತಿಯನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ. ಬೇಕಿದ್ದರೆ ಜಿಲ್ಲಾ ನೋಂದಣಾಧಿಕಾರಿಗಳಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳ ಉಪ ನೋಂದಣಾಧಿಕಾರಿಗಳಿಗೆ ಪತ್ರ ರವಾನಿಸಿದರೆ ಪರಬಾರೆ ಮಾಡದಂತೆ ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲೆ ಮತ್ತು ತಾಲೂಕಿನ ರೈತರು ಇಂಥ ವಂಚಕರಿಂದ ಎಚ್ಚರವಾಗಿರಬೇಕು ಎಂದು ತಿಳಿಸಿದರು. ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆಎನ್ ವಿಜಯಕುಮಾರ್, ಬಿಜೆಪಿ ಮುಖಂಡರಾದ ಕನ್ನಂಬಾಡಿ ಸುರೇಶ್, ರೈತರು, ಸಾರ್ವಜನಿಕರು ಇತರರಿದ್ದರು. ಸೇರ್ಕೊಂಡು ಬರಕ್ಕೆ ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ, ನಾನು ಪಾಂಡವಪುರ ತಾಲೂಕು ಅಧ್ಯಕ್ಷ. ನಂಜುಂಡೇಗೌಡರು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಹಿಂದಿನ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಇವಾಗ ಕಿಸಾನ್ ಮೋರ್ಚಾದ ಏನಿಲ್ಲ, ಕೆಲವೊಂದು ಅಕ್ರಮವಾಗಿ ಖಾತೆ ಹಾಕ್ತಾ ಇರುವಂಥ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತರುವಂಥದ್ದು ಭಾಳ ಮುಖ್ಯವಾಗಿದೆ ಅಂತ ನಮಗೆಲ್ಲ ಅನಿಸಿದೆ. ಆ ಪ್ರಕಾರವಾಗಿ ಮನೆ ಗೌರವ ಬಂದಿದ್ದಾರೆ. ಏನೇನು ಅಕ್ರಮವಾಗಿ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳ್ತಾರೆ. ಈ ದಯಮಾಡಿ ಅಂಥವುಗಳಿಗೆ ಮುಂದೆನೂ ಕೂಡ ಅವಕಾಶ ಕೊಡಬಾರ್ದು. ಇವಾಗ ಆಗಿರುವಂಥ ಒಂದು ಅನಾಹುತಗಳೇನಾಗಿದೆ ಅದಕ್ಕೆ ಪರಿಹಾರವನ್ನು ಏನು ಮಾಡ್ಬೋದು ಅನ್ನೋದನ್ನು ನೀವು ಸೂಚಿಸ್ಬೇಕು ಅಂತ ನಮಗೆ ಕಾನೂನು ಬಾಹಿರವಾಗಿ ಅನ್ಯಾಯ ಆಗಿದೆ. ನಿಮ್ಮ ವ್ಯಾಪ್ತಿ ಒಳಗಡೆ ನಿಮ್ಮ ರಾಜ್ಯದ ಕೆಲವು ನಿಮ್ಮ ನಿಯಮಗಳು ಬಿಟ್ಟು ಅದರೊಳಗಡೆ ರೈತನಿಗೆ ರೈತ ಕುಟುಂಬಕ್ಕೆ ಆಗಿರೋಂಥ ದೊಡ್ಡ ಅನ್ಯಾಯ ಸರಿಪಡಿಸೋದಕ್ಕೆ ಒಂದು ಅವಕಾಶ ನನಗೆ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ಹಿರಿಯರಲ್ಲಿ 2 ಜಮೀನನ್ನ ಒಬ್ಬ ಬೆಂಗಳೂರಲ್ಲಿ ಕೊಡ್ತೇನೆ ನಾನು. ಒಬ್ರದ್ದು 80 ಲಕ್ಷ ಕೊಡ್ತೇನೆ ನಾನು, ಇನ್ನೊಬ್ರದ್ದು 68 ಲಕ್ಷ ಕೊಡ್ತೇನೆ ನಾನು. 70 ಲಕ್ಷ 68 ಲಕ್ಷಕ್ಕೆ ಕೊಂಡ್ಕೊಂಡು ಇದು ರಿಜಿಸ್ಟರ್ ಮಾಡೋದು, ಪತ್ರ ಬರೆಯೋದು, ಸೈನ್ ಹಾಕೋದು, ದುಡ್ಡು ಎಲ್ಲನೂ ಅವನು ನಿಮ್ಮ ಕಚೇರಿಗೆ ಬಂದು ಹೇಳ್ಕೊಂಡು ಇವ್ರಿಗೆ ಬಂದು ಆ ಕಾಲದ ಸೈನ್ ಹಾಕ್ಸೋನು. ಸೈನ್ ಹಾಕೋದು ಬರೋ ಮೊದಲು ಕಾರಲ್ಲಿ ಏನು ಮಾಡಿದ್ದಾನೆ, ಬ್ಯಾಗ್ ಇದೆ, ದುಡ್ಡು ತಂದಿದ್ದೀನಿ ಅಂತ ತೋರಿಸ್ತಾನೆ. ಬರೀ ಬ್ಯಾಗ್ ಇವರು ಓಪನ್ ಮಾಡಿಸ್ಲಿಲ್ಲ. ಕೆಳಗೆ ಇಳಿದು ಹೋದ್ಮೇಲೆ ಡ್ರೈವರ್ ಬ್ಯಾಗ್ ತಗೊಬಂದಂತೆ. ಡ್ರೈವರು ಬ್ಯಾಗ್ ತರಕ್ಕೆ ಹೋದಾಗ
ಬೇರೆ ಬ್ಯಾಗ್ನ ತಂದ್ಬಿಟ್ಟಿದ್ದೀನಿ, ದುಡ್ಡು ಮಿಸ್ ಆಗ್ಬಿಟ್ಟಿದೆ ಬ್ಯಾಗು, ಬೇರೆ ಬ್ಯಾಗ್ ಬದಲಾವಣೆ ಆಗಿದೆ, ಬದಲಾಗಿದೆ ಅಂತ ಅಂದ. ಡ್ರೈವರ್ಗೆ ಎಲ್ಲರೂ ಮುಂದೆ ಹೊಡೆದವ್ ನಾವು 2-3 ರೇಟ ಹೊಡೆದ್ಬಿಟ್ಟು ಅಯೋಗ್ಯ ನೀವು ದುಡ್ಡು ತರಗತಿ ಮಾಡಿದ್ವಲ್ಲ ಒಂದು ನಾಟಕ ಕ್ರಿಯೇಟ್ ಮಾಡಿ ಇವ್ರಿಗೆಲ್ಲ ಒಪ್ಸಿ ಅಷ್ಟು ಮೊದಲು ಒಬ್ಬರಿಗೆ 10 ಲಕ್ಷ ತಲುಪಿತ್ತು, ಒಬ್ಬರಿಗೆ 4 ಲಕ್ಷ ತಲುಪಿತ್ತು. ಚೆಕ್ ಕೊಟ್ಟವನೆ, ಚೆಕ್ಕು ಅವನು ಕೊಟ್ಟವನೆ, ಕೆಲವನ್ನ ಡೂಪ್ಲಿಕೇಟ್ ಚೆಕ್ ಹಳೇದು, ಆ ಚೆಕ್ಕೆ ಚಾಲ್ತಿಲಿಲ್ಲ, ಅವ್ರ ಫ್ರೆಂಡ್ಸ್ ಇದು ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಚೆಕ್ ಕೊಟ್ಟವನೆ. ಅದರಲ್ಲಿ ನಿಮ್ಮ ವ್ಯಾಪ್ತಿಗೆ ನಾವು ಅದು ಹೊರಗಡೆ ವ್ಯವಹಾರದ್ದು 70 ಲಕ್ಷ 65 ಲಕ್ಷ ನಿಮ್ಮ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿರುವಂಥ ಪತ್ರದಲ್ಲಿ, ಕ್ರಯ ಪತ್ರದಲ್ಲಿ ಒಂದು ಚೆಕ್ ನಂಬರ್ನ ನಮ್ಮ ರವಿ ಸವಿತಾ ಅನ್ನೋದು ರಿಜಿಸ್ಟರ್ ಆಗಿರೋದ್ರಲ್ಲಿ ಆ ಚೆಕ್ ನಂಬರ್ ಪ್ರಸ್ತಾಪ ಮಾಡೋರು, ಇಷ್ಟು ಲಕ್ಷ ರೂಪಾಯಿ ಚೆಕ್ ಮೂಲಕ ಕೊಟ್ಟಿದ್ದೀರಿ ಅಂತ. ಆ ಚೆಕ್ಕು ಸಫಿಷಿಯೆಂಟ್ ಹಣ ಇಲ್ಲ ಅಂತೇಳಿ ರಿಜೆಕ್ಟ್ ಆಗಿ ಬಂದಿದೆ. ಆ ಕಾರಣಕ್ಕೆ ನಾವು ಹೇಳಿದ್ರು ನಿಮ್ಮ ನಿಯಮಾವಳಿ ಪ್ರಕಾರ ನಿಮ್ಮ ಒಪ್ಪಂದ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿರೋದ್ರಲ್ಲಿ ಕಾನೂನು ವ್ಯಾಪ್ತಿ ಒಳಗಡೆ ಅವ್ನ ಚೆಕ್ಕು ರಿಜೆಕ್ಟ್ ಆಗಿರೋದ್ರಿಂದ ಕಡೆಗೆ ಹಿಡಿದ್ರೆ ನಿಮ್ಮ ವ್ಯಾಪ್ತಿ ಒಳಗಡೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಒಂದು ನಿಯಮದ ಸ್ಟ್ಯಾಂಪ್ ವ್ಯಾಲ್ಯೂ ಕಡಿಮೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಮಾರಾಟ ಮಾಡಿರೋ ರೇಟ್ಗಿಂತಲೂ ಇಲ್ಲೇನು ಪ್ರೆಸೆಂಟ್ ರೇಟ್ ಇರ್ತದೆ ಆ ರೇಟಿಗೆ ರಿಜಿಸ್ಟರ್ ಮಾಡಿಸ್ಬಿಟ್ಟು ಲೀಗಲಾಗಿ ಕೇಳೋಕ್ಕೂ ಇವ್ರಿಗೆ ಅಕ್ಕಿಲ್ದಂಗೆ ಆಗುತ್ತೆ. ಅದನ್ನು ಸಾರ್ವಜನಿಕ ವಿಜಿ ಮತ್ತು ದರ್ಶನ್ ಪುಟ್ಟರಾಜ್ ಅವರು ಯಾರೇ ಆಗೋದು ಈ ಭಾಗದಲ್ಲಿ ಒಂದು ರೈತ ಕುಟುಂಬಕ್ಕಾಗಿರೋದಕ್ಕೆ ನಾವು ಪಕ್ಷ ನಾಳೆದು ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದೊಂದು ಆಲೋಚನೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಪೂರ್ವವಾಗಿ ಹೆಜ್ಜೆ ಹಾಕಿದ್ದೀವಿ. ಮತ್ತು ಇದು ಬೆಂಗಳೂರು ಆ ಕಡೆ ಈ ಕಡೆ ಬಂದು ಈ ಜನಕ್ಕೆ ಇಲ್ಲಿ ಅಮಾಯಕರಿಗೆ ತಲೆ ಟೋಪಿ ಹಾಕೋದು ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ನಿಮ್ಮ ವ್ಯಾಪ್ತಿ ಒಳಗಡೆ ನಿಮ್ಮ ರಿಜಿಸ್ಟರ್ ಆಗಿರುವಂಥದ್ರಲ್ಲಿ ಅವ್ರ ಚೆಕ್ ಕೊಟ್ಟಿರೋಂಥದ್ದು ಬೌನ್ಸ್ ಆಗಿದೆ. ದಯಮಾಡಿ ನೀವೇ ನಿಮಗೇನೋ ಅಧಿಕಾರ ಇದ್ದರೆ ಅದನ್ನು ರಿವರ್ಸ್ ಮಾಡೋದು, ಪೆಂಡಿಂಗ್ ಇಡೋದು, ರದ್ದು ಮಾಡೋಕ್ಕೆ ಏನಾಗಬೇಕು ಅದೊಂದು ಅವಕಾಶ ತಗೊಂಡ್ರೆ ರೈತ ಕುಟುಂಬಕ್ಕೆ ನಿಮ್ಮ ನಿಯಮಾವಳಿ ಪ್ರಕಾರ ಒಂದು ರಕ್ಷಣೆ ಕೊಟ್ಟಿದೆ. ಇಷ್ಟೆಲ್ಲ ಮಾಡಿದಾಗ ಮನೆ ಬಂದ ದಾರಿಗೆ ನಾನು ದುಡ್ಡು ಕೊಟ್ಟಿರೋದನ್ನಾರು ಕೊಟ್ಬಿಡಿ, ನಿಮ್ಗೆ ವಾಪಸ್ ಬರ್ಕೊಡ್ತೀನಿ, ಇಲ್ಲ ಈ ಉಳಿಕೆ ದುಡ್ಡು ಕೊಡ್ತೀನಿ, ನನ್ನ ಹೆಸರು ರಿಜಿಸ್ಟರ್ ಆಗಿರೋದು ದುಡ್ಡು ಕೊಡಿ ಅಂತ ಹೇಳಿದ್ರೆ ಈ ಕುಟುಂಬದವ್ರು ಅದಕ್ಕೂ ರೆಡಿ. ತೀರ್ಮಾನ ಇಲ್ಲೇ ಬಂದಿದ್ರು, ಒಂದು ಸೆಕೆಂಡ್ ಬಂದು ಎಲ್ಲ ಇದಾಯಿತು. ನೋಡ್ರೆ ನಮ್ದು ಏನಾಗಿದೆ ಅಂದರೆ ಈಗ ರಿಜಿಸ್ಟರ್ ಆಯಿತು ಅಂದರೆ ಈಗ ಆನ್ಲೈನ್ ಮಾಡ್ಬಿಟ್ರೆ ಈಗ ನಾವೇನು ಮಾಡ್ತೀವಿ, ಡಾಕ್ಯುಮೆಂಟೆಲ್ಲ ಓದ್ತೀವಿ, ಸೈನ್ ಆದಮೇಲೆ ಸೈನ್ ಇದ್ದಾಗ ಸೈನ್ ಮಾಡಿದ್ದಾರೆ ಅಂದರೆ ಒಪ್ಕೊಂಡಿದ್ದಾರೆ, ಆಯ್ತಪ್ಪ ಒಪ್ಕೊಂಡಿದ್ದಾರೆ ಮಾಡ್ಬೋದು ಅಂತ ಹೇಳ್ತೀವಿ. ಫಸ್ಟ್ ಆಗಿ ಅಲೋಕೇಶನ್ ಕೊಡೋಕ್ಕೆ ಮುಂಚೆನೇ ಆರ್ಟಿ ಎಲ್ಲ ಬಂದವರು ಸೈನ್ ಎಲ್ಲ ಸೆಟ್ ಮಾಡಿ ಫೈನಲ್ಲಾಗಿ ರಿಜಿಸ್ಟರ್ ಮಾಡ್ಬೋದು ಅಂತಂದರೆ ಸಹ ಮಾಡಿದ್ದಾರೆ ಅಂದಮೇಲೆ ನಾವು ರಿಜಿಸ್ಟರ್ ಮಾಡ್ತೀವಿ. ಆಮೇಲೆ ಹಣಕಾಸಿನ ವಿಚಾರ ಹೇಳಿದ್ರು. ನಾವು ಇತ್ತೀಚೆಗೆ ಏನು ಮಾಡಿದ್ವಿ, ಒಂದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ವಿ. 2 ಲಕ್ಷದೊಳಗೆ 2 ಲಕ್ಷದ ಮೇಲೆ ಕ್ಯಾಶ್ ಕೊಡ್ತೀವಿ. ಕಂಪಲ್ಸರಿ ನಾವು 2 ಲಕ್ಷದೊಳಗೆ ಇದ್ದರೆ ಮಾತ್ರ ಕ್ಯಾಶ್ ಕೊಡ್ತೀವಿ. 2 ಲಕ್ಷ ಬಂತು ಅಂದರೆ, ಎಕ್ಸಾಕ್ಟ್ 2 ಲಕ್ಷ ಬಂತು ಅಂದರೆ ಕ್ಯಾಶಿಗೆ ನಾವು ಕೊಡ್ತೀವಿ. ನಾವು ಚೆಕ್ ಕೊಡ್ಬೋದು, ಚೆಕ್ ಡಿವಿಡಿನೋ RTGS ಏನೋ ಅದು ಬಂದಿದೆ ಅಂದಮೇಲೆ ನಾವು ಖಾತ್ರಿ ಕೊಡಿಸ್ಕೊಂಡು ರಿಜಿಸ್ಟರ್ ಮಾಡಿಸ್ಕೊಳ್ತೀವಿ. ನಾವು ಟೈಪ್ ಮಾಡಿದ್ವಿ 2 ಲಕ್ಷ ಬಂತು ಅಂದರೆ ನಾವು ಕ್ಯಾಶ್ ಕೊಡ್ತೇವೆ, ಡಾಕ್ಯುಮೆಂಟ್ ಒಳಗಡೆ ಕೊಡ್ತೀವಿಲ್ಲ ಅಂತ. ಸರಿ, ಪರವಾಗಿಲ್ಲ ಬಿಡಿ ಸರ್, ನೀವು ಇಲ್ಲಿರೋದು 10 ಲಕ್ಷ ಕೊಡ್ತಾರಲ್ವ, 10 ಲಕ್ಷ ಯಾವುದು ಜನರಿಂದ ಚೆಕ್ ಕೊಡ್ತಾರೆ. ತೋರಿಸೋರೆ ಇವ್ರದ್ರಲ್ಲೂ ಒಂದು ಚೆಕ್ ತೋರಿಸೋರೆ. ಆ ಚೆಕ್ಕು ಹಣ ಆಗದೆ ಇರೋದ್ರಿಂದ ಈ ರೈತರಿಗೆ ಹಣ ತಲುಪಿಲ್ಲ ಅಂದಾಗ ನಿಮಗೆ ಏನೋ ವಜಾ ಮಾಡೋಕ್ಕೆ ಬರ್ತದ ಬರಲಿಲ್ಲ ಅಂದರೆ ನೀವು ಮೇಲಧಿಕಾರಿ ತಿಳಿಸ್ಬೇಕಾ ಏನು ಅಂತ ನಾನು ಕೇಳ್ತೀನಿ. ಇಲ್ಲ, ಇನ್ನು ನಮಗೆ ಒಂದ್ಸರಿ ರಿಜಿಸ್ಟರ್ ಆದಮೇಲೆ ನಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಅಧಿಕಾರ ಇಲ್ಲ, ಕೋರ್ಟಲ್ಲೇ ಆಗಬೇಕು, ಸಿವಿಲ್ ಕೋರ್ಟಲ್ಲೇ ಆಗಬೇಕು. ನೀವು ಸಂಬಂಧಪಟ್ಟದವರಿಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಚೆಕ್ ಕೊಟ್ಟಂತ ಹಣ ಇವರಿಗೆ ಮಾರಾಟಗಾರರಿಗೆ ತಲುಪಿಲ್ಲ ಅನ್ನೋ ಒಂದು ನೋಟಿಸ್ ಕೊಡೋಕ್ಕಾಗಲ್ಲ ಅವ್ರಿಗೆ. ಅದಲ್ಲ, ಆಮೇಲೆ ಆಗಲ್ಲ. ಬಿಫೋರೇ ನಾವೇನಾದರೂ ಇವ್ರು ಅಬ್ಜೆಕ್ಷನ್ ಮಾಡಿದರೆ ನಮ್ಗೆ ಬಂದಿಲ್ಲ, ಚೆಕ್ ಕೊಟ್ಟವ್ರೆ ನಾವು ಮಾಡಲ್ಲ ಅಂತ ಅಂದಾಗ ನಾವು ಅವ್ರು ಇಮಿಡಿಯೇಟ್ಲಿ ಏನು ಮಾಡ್ಬೋದು ಅಂತೇಳಿ ಅವ್ರು ಹೇಳ್ಬೋದು. ಅವರು ಅಬ್ಜೆಕ್ಷನ್ ಮಾಡೋದಾದ್ರೆ ನಾನು ಸರಿ ಮಾಡಿ ಕೇಳ್ತಾರೆ. ಇವ್ರು ಏನು ಮಾಡಬೇಕಾಗಿತ್ತು, ಇಮಿಡಿಯೇಟ್ಲಿ ನಾಳೆ ಏನು ಇದಾಯ್ತಾರೆ ಅವಾಗ ನಮಗೊಂದು ಇದು ಕೊಟ್ಟಿದ್ರೆ ನಾವೇನು ಮಾಡ್ತೀವಿ,
ಇವ್ರಿಗೆ ಅಮೌಂಟ್ ಬಂದಿಲ್ಲ, ಆಯ್ತಾ ಇವತ್ತು ಟ್ರಾನ್ಸಾಕ್ಷನ್ ಹಾಕ್ಬಿಡ್ತೀವಿ, ಒಂದು ರಿಜಿಸ್ಟರ್ ಮಾಡಿದ್ರು ಹೊರಟರು. ನನಗೆ ನಾಳೆ ಗೊತ್ತಾಗಿದೆ ಅಕೌಂಟ್ ಹಾಕಿಲ್ಲ, ಅಕೌಂಟಲ್ಲಿ ಎದ್ದಿಲ್ಲ ಚೆಕ್ ಬೌನ್ಸ್ ಆಯಿತು ಅಂತ. ಇಮಿಡಿಯೇಟ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದು ನಾವೇ ಮಾಡ್ತೀವಿ. ತಹಸೀಲ್ದಾರ್ ಈಗ ಅಮೌಂಟ್ ಬಂದಿರೋಂಥ ಪಾರ್ಟಿ ರಿಕ್ವೆಸ್ಟ್ ಕೊಟ್ಟವ್ರೆ, ಖಾತೆ ಮಾಡಬೇಡ್ರಿ ಅಂತ ನಾನು ತಹಸೀಲ್ದಾರ್ ಬೇಕಾದ್ರೆ ಖಾತೆ ಅಡ್ಡಪ್ ಮಾಡೋಕ್ಕೆ ಆವಾಗಲೇ ಚಾನ್ಸ್ ಇತ್ತು. ಇಲ್ಲ, ಅಮಾಯಕ ರೈತರು ಅನ್ನೋರು ಇದಿಲ್ಲ, ಅಮಾಯಕತೆನ ಅವ್ರು ದುರುಪಯೋಗ ಪಡಿಸೋದು. ಇದು ಏನಂದ್ರೆ ಲೀಗಲ್ ಆಗಿ ನಾನು ವಿಚಾರಿಸ್ತಾರೆ, ನೀವು ಹೇಳಂತ ಪಾಯಿಂಟ್ ಹೇಳ್ತಾರೆ. ಒಂದು, ಈಗ ರೈತರು ಆ ಚೆಕ್ ನಮ್ಗೆ ಆಗಿಲ್ಲ ಅಂತಂದ್ರೆ ಒಂದು ನೋಟಿಸ್ ಕೊಡೋಕ್ಕೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೇಳಿ, ನಿಮ್ಗೆ ವ್ಯಾಪ್ತಿ ಮೀರಿದ ಮತ್ತೊಂದು ಪರೋಕ್ಷವಾಗಿ ಏನಾದರೂ ರೈತ ಅವ್ರಿಗೆ ಎಂಥದಂದ್ರೆ ಇದು ಅವನು ಚಾಲು ಸೋಬರಾದ ಮೀರಿಸ್ತಂತವನು 4 ಮನೆ ಡೂಪ್ಲಿಕೇಟ್ ಮಾಡಿದಂತೆ. ಈ ಮಧ್ಯೆ ಇವರೆಲ್ಲ ಒಂದು ಪ್ರಕರಣ ಇದ್ದಾಗೆ ಯಾರೋ ಶ್ರೀರಂಗ ನಮಗೂ ನನ್ನ ಮೇಲೆ ಅವನು ಇದು ಮಾಡಕ್ಕೆ ಹೋಗಿದ್ದೀನಿ, ಬಂದು ಕೂರಿಸ್ಕೊಂಡಿದ್ದು ನಾನೇನು ಮಾಡೋದು, ನನಗೆ ಪೊಲೀಸ್ ಪ್ರೊಡಕ್ಷನ್ ಕೊಡಿಸಿ ಅಂತ ನಾವು ಇದೇ ಥರ ಕೂತಿದ್ದೆ. ನನಗೂ ಪೊಲೀಸ್ ಪ್ರೊಡಕ್ಷನ್ ಕೊಡಿಸೋ ಜವಾಬ್ದಾರಿ ಎಲ್ಲ ಮನೆ ಕೆಲಸ ಅಲ್ಲ. ರಿಜಿಸ್ಟರ್ ಮಾಡೋಕ್ಕೆ ಬಂದಿದ್ಯಾ, ರಿಜಿಸ್ಟರ್ ಮಾಡೋದು ಸೈನ್ ಮಾಡಿಲ್ಲ ಅಂತ ನಾನು ರಿಜಿಸ್ಟರ್ ಮಾಡ್ಕೊಂಡು ನಾನು ಮಾಡೋಣ ಸರ್. ನೀವು ಈ ಸೆಕ್ಯೂರಿಟಿ ಕೊಡಲಿಲ್ಲ, ನೀವು ನಾನು ಇದು ನಾನು ಎಲ್ಲರಿಗೂ ಸೆಕ್ಯೂರಿಟಿ ಬರೋಲ್ಲ, 50 ಜನ 100 ಜನ ಬರ್ತಾರೆ, ನನ್ನ ಕೆಲಸ ಅಲ್ಲ. ಏನಕ್ಕೆ ಬಂದಿದೆ ಹೇಳು, ನಮ್ಮ ವ್ಯಕ್ತಿನಲ್ಲಿ ಏನು ಕೆಲಸ ಆಗಬೇಕು ನಾನು ಮಾಡ್ತೀನಿ ಸರ್. ಎಗ್ರಿಸ್ಟು ನನಗೆ ಎದುರು ಮಾಡಿದ್ದಾರೆ, ಏನೋ ಪ್ರೊಡಕ್ಷನ್ ಕೊಟ್ಟಿಲ್ಲ, ಅವರು ಕೋರ್ಸಲ್ಲಿ ನನಗೆ ಅವಾಗಕ್ಕೆ ರಿಜಿಸ್ಟರ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ನಿರ್ಣಯ ಒಳಗೋಗಿದೆ. ನಾವು ಪೊಲೀಸ್ನಲ್ಲಿ ಧರಣಿ ಮಾಡಿ ಪ್ರತಿಭಟನೆ ಮಾಡಿ ಪೊಲೀಸ್ನವರು ಅದನ್ನ ಅವರು ಪುನಃ ನಮ್ಮ ಜೊತೆ ಮಾತಾಡೋಕೆ ಟೈಮ್ ಕೊಟ್ಟು ಬರ್ತೀನಿ ಅಂತೇಳಿ ರಾಯಚೂರಿನ ಕಷ್ಟ. ಅವ್ರು ಏನಂದ್ರೆ ಹೇಳ್ದ ಸರ್, ಇಂಟರ್ನ್ಯಾಷನಲ್ ಪ್ರೂಫ್ ಅಂದರೆ ಸುಳ್ಳು 10 ನಿಮಿಷ ಮಾತು ಉಳಿಯಲ್ಲ. ಇಲ್ಲಿ ಹೇಳ್ತಾನೆ 30 ಸ್ಟೆಪ್ನ ನಾವು CCTV ಕೊಟ್ಟಿರೋ ರೆಕಾರ್ಡಿಂಗ್ ಇದೆ, CCTV ಅಂದರೆ ಕಳ್ತನ ಹೋಗಿದೆ ಅಂತ ಪ್ರತಿಯೊಂದು ಉತ್ತರ ಇರ್ತಾರೆ. ನಾವು ಪೊಲೀಸ್ನವ್ರಿಗೂ 3 ಜನ ಸರ್ಕಲ್ ಇನ್ಸ್ಪೆಕ್ಟರ್ ಕೂತಿದ್ರು ಅವನ ವಿಚಾರಕ್ಕೆ ಮೂಗಿದ್ರು. ಏನು ಅಂದರು ಅವನು 10 ನಿಮಿಷ ಒಬ್ಬ KRS ಪಕ್ಷ ಅಂತ ಅವರು ಒಬ್ಬ ಬಂದ ಅವ್ರ ಪರವಾಗಿ ಅವ್ರಿಗೆ ಎಲ್ಲಪ್ಪ ಇಲ್ಲಿ ಬರೋ ಮೊದಲು ಈ ವ್ಯಕ್ತಿ ಪ್ರಾಮಾಣಿಕವಾಗಿದ್ದಾನ, ನ್ಯಾಯಯುತವಾಗಿದ್ದಾನ, ಇಲ್ಲೇನಾದ್ರು ಅನ್ಯಾಯ ಆಗಿದ್ರೆ ನೀವು ಬಂದರೆ ನಾವು ವೆಲ್ಕಮ್ ಮಾಡ್ತೀವಿ. ನಮ್ಮ ಭಾಗದ ರೈತರಿಗೆ ಅನಾನುಕೂಲ ಆಗಿ ಅನ್ಯಾಯ ಮಾಡಿದ್ದನ್ನು ಪರ ಬಂದಿದ್ದೀರ ನೀವು ಬರೋ ಮೊದಲು ಕಳ್ಳನ ಪರ ಬರುವಾಗ ಯೋಚನೆ ಮಾಡಬೇಕು ಅಂದರೆ ಇವ್ನು ನಾನು ಗುಣ ರೈತವನೇ ನಾನು ಕಳ್ಳ ಅಂತೀರಾ ಅಂತ ಅಂದರೆ ಅಷ್ಟು ಬಿಟ್ಟು ನಿಂತಿರ ನಾವು ಅಲ್ಲ ಅವನು ಅಲ್ಲ ನಾನು ಶ್ರೇಷ್ಠ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದೇ ನಿಮ್ಮ ಜಿಲ್ಲಾ ಸಹ ಈಗ ನಾನೇನು ಮಾಡ್ಬೋದು ಅಂತ ನಾನು ಬೇರೆ ಒಂದು ಮಾತು ಕೇಳ್ತೀನಿ ಸರ್. ಆಲ್ರೆಡಿ ಆಗೋಗ್ತಿದೆ, ಡಾಕ್ಯುಮೆಂಟಲ್ಲಿ ಚೆಕ್ ಕೊಟ್ಟರೆ ಆಗಿದೆ, ಅವ್ರು ಪಾರ್ಟಿ ಕೊಡ್ತಾ ಇಲ್ಲ ಸರ್. ಅದಕ್ಕೆ ಈಗ ಒಂದು ಮನವಿ ಕೊಡೋಕ್ಕೆ ಬಂದಿದ್ದು ಕೇಳಿದ್ರು. ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಮಾಡ್ಬೋದು, ಏನು ಸಾಧ್ಯತೆ ಏನಾದರೂ ಫರ್ದರ್ ಆ್ಯಕ್ಷನ್ ಏನಾದ್ರು ಮಾಡೋಕ್ಕೆ ಅವಕಾಶ ಇದೆ ಅಂತ ಕೇಳಿ ನಾನು ಸ್ವಲ್ಪ ಎಲ್ಲ ಕಡೆ ಒತ್ತಡ ಬಿದ್ದರೆ ನಿಜವಾಗಿ ಸರ್ ಈಗ ಇವ್ರ ಅಜ್ಜಿ ಓದಿರುತ್ತೆ ಅವರೆಲ್ಲ ಬಹುಶಃ ಇನ್ನೀರಲ್ಲಿ ಆ ಕಲ್ಲು ಕಲ್ಲು ಕೆರೆದು ಗಿಡ ನೆಟ್ಕೊಂಡು ವ್ಯವಸಾಯ ಮಾಡಿರೋದು. ತಲೆಯೆಲ್ಲ ಇರುತ್ತೆ, ಹಣ್ಣಾಗಿ ಕೂತದೆ, ಎಣ್ಣೆ ಕಾಣ್ತಿರೋ ತಲೆ ನಮ್ಮ ಒಂದು ಇರಲಿಲ್ಲ. ಆ ಕುಟುಂಬಕ್ಕೆ ಅನಾನುಕೂಲ ಆಗಿರೋದನ್ನ ತಪ್ಪಿಸೋಕ್ಕೆ ನಿಮ್ಮ ಪ್ರಯತ್ನ ಅಷ್ಟಾಗಲಿ. ನಾವು ಬೇರೆ ರೀತಿ ಇಷ್ಟಕ್ಕೆ ಬಿಡೋಲ್ಲ, ಯಾವುದೇ ಕಾರಣಕ್ಕೂ ಎಲ್ಲ ಸೇರಿದಾಗೆ ಅದೇ ಜಮೀನು ಹತ್ರ ಹೋಗಿ ಮಾಡಿ. ಅವ್ರೇನು ಗೊತ್ತೇ, ಇಲ್ಲೂ ಅವರೇ ನಮ್ಮಲ್ಲೇ ಈಗ ಆಗದೆ ಇರೋದೇ ಈಗ ಭೂಮಿಗೆ ಹೋಗ್ಬಿಟ್ಟು ನಾನು ಕ್ರಮವಾಗಿ ತಗೊಂಡು ನಾನು ಬಂದೆ ಅಂತ ಬರ್ತಾರೆ. ನಾಳೆ ಸಾರ್ವಜನಿಕರು ಗಮನ ಕೊಟ್ಟವ್ರೆ ಅಂದಾಗ ಯಾರು ತಗೋಬಾರ್ದು, ಆ ರೀತಿ ಒಂದು ಬೋರ್ಡ್ ಹಾಕೋದು ಎಲ್ಲ ಮಾಡ್ತೀವಿ. ಈ ಗಿರಿಯರಹಳ್ಳಿಯ ರೈತರು ಭಾಳ ಅಮಾಯಕ ರೈತರು, ಸವಿತಾ ಅಂತೇಳಿ ಮತ್ತು ಲಕ್ಷ್ಮಿ ಅಂತೇಳಿ. ಇವ್ರ ಹತ್ರ ಬೆಂಗಳೂರಿನ ನಾಗರಾಜನನ್ನು KRSನ ಬ್ಯಾಕ್ ವಾಟರ್ಗೆ ಸಂಬಂಧಪಟ್ಟಂಥ ಉತ್ತಮವಾದಂಥ ಭೂಮಿ ತಗೊಳಕ್ಕೆ ಬಂದವನೆ. ಮಾರಾಟ ಮಾದ ಸಂದರ್ಭದಲ್ಲಿ ನಿಗದಿಯಾದಂಥ ಬೆಲೆಗಿಂತ ಕಡಿಮೆ ತೋರಿಸಿ ಮತ್ತು ಅವ್ರಿಗೆ ಒಬ್ಬರಿಗೆ 70 ಲಕ್ಷ ಕೊಡಬೇಕು, ಇನ್ನೊಬ್ಬರಿಗೆ 68 ಲಕ್ಷ ಕೊಡಬೇಕು. 68 ಲಕ್ಷ ಕೊಡಬೇಕಾದವರಿಗೆ 10 ಲಕ್ಷ ದುಡ್ಡು ಕೊಟ್ಟವನೆ, ಇವ್ರಿಗೆ 4 ಲಕ್ಷ ದುಡ್ಡು ಕೊಟ್ಟವನೆ ಆಗಿದೆ, ಕ್ರಯ ಆಗಿದೆ. ಮತ್ತು ಚೆಕ್ಗಳು ಕೊಟ್ಟಿದ್ದಾನೆ, ಚೆಕ್ ಎಲ್ಲ ಬೌನ್ಸ್ ಆಗುತ್ತೆ. ಒಟ್ಟಾರೆ ಒಬ್ಬೊಬ್ಬ ರೈತರಿಗೆ 70 ಲಕ್ಷ 50 ಲಕ್ಷ ಈ ರೀತಿ ನಷ್ಟ ಆಗಿರೋದು ಖಾತೆ ವಗೈರೆಗೂ ಆಗ್ಬಿಟ್ಟೈತೆ. ಈ ಸಂದರ್ಭದಲ್ಲಿ ಹೇಳೋದು ಮೊದಲನೇದಾಗಿ ನಮ್ಮ ಭಾಗದ ರೈತರು ಭೂಮಿ ಕೊಂಡ್ಕೊಳಕ್ಕೆ ಬರ್ತಿರೋಂಥ ಏನು ಬೇರೆ ರೀತಿಯ ಬೇನಾಮಿ ಆಸ್ತಿ ಮಾಡಿರೋಂಥವ್ರಿಗೆಲ್ಲ ಎಚ್ಚರಿಕೆಯಿಂದ ಭೂಮಿ ಕೊಡಿ. ಅದೇ ಸಂದರ್ಭದಲ್ಲಿ ಇವತ್ತು ಅಮಾಯಕ ರೈತ ಕುಟುಂಬಕ್ಕೆ 60 ಲಕ್ಷ 70 ಲಕ್ಷ ಅನ್ಯಾಯ ಮಾಡಿದ್ರೆ ಆ ಕುಟುಂಬದವ್ರು ಮಾತ್ರ ನಾಳೆ ನಮ್ಮ ಕುಟುಂಬಕ್ಕೆ ಆಗ್ಬೋದು ಅಂಥ ಕೆಲಸ ಆಗ್ಬಾರ್ದು ಅಂತೇಳಿ ಪಕ್ಷಾತೀತವಾಗಿ ನಾವೆಲ್ಲ ಸೇರಿದಂಗೆ ಆ ಭೂಮಿಗೆ ಅವ್ರು ಬಂದು ಕೂರಬಾರ್ದು, ಆ ಭೂಮಿ ಬೇರೆಯವ್ರು ಪರಭಾರಿ ಹಾಕೋದು. ಹಂಗೆ ನೋಡ್ತೀವಿ, ನ್ಯಾಯಕ್ಕಾಗಿ ಇವ್ರಿಗೆ ಬರಬೇಕಾದ ದುಡ್ಡು ಬರಬೇಕು, ಇಲ್ಲ ಇವ್ನು ಕೊಟ್ಟಿರೋ ದುಡ್ಡು ಇಸ್ಕೊಂಡು ವಾಪಸ್ ಬರ್ಕೊಳ್ಬೇಕು.
ಇಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಪರೋಕ್ಷವಾಗಿ ಸಹಕಾರ ಕೊಡ್ತಾ ಇದ್ದಿತ್ತು. ದುಡ್ಡು ಕೊಟ್ಟರೆ ಪೊಲೀಸ್ ಇಲಾಖೆ ಸಹಕಾರ ಮಾಡ್ತಾರೆ. ಅವ್ನು ವಾಪಸ್ ಬರ್ಕೊಡುವಾಗ ನೀವು ಕಿಡ್ನಾಪ್ ಮಾಡಿದ್ದೀರಿ ಅಂತ ಪೊಲೀಸ್ನ ಕರ್ಕೋಬಾರೆ. ಇಂಥ ಮೂರ್ಖ ವ್ಯವಸ್ಥೆ ರೈತರು, ದೇಶಕ್ಕೆ ಅನ್ನ ಹಾಕೋ ರೈತರಿಗೆ ವಿಷ ಕೊಡುವಂಥ ವ್ಯವಸ್ಥೆ ಕೈ ಹಾಕ್ತಾರೆ ಅಂದರೆ ಇವ್ರನ್ನ ಏನು ಅನ್ಬೇಕು ನಾವು? ಆ ಕಾರಣಕ್ಕೆ ಇವರು ಏನಾದ್ರು ತಿನ್ನೋದು ಅನ್ನ ಅಂದರೆ ಅನ್ನ ಬೆಳೀತಿರೋ ರೈತರ ಬಗ್ಗೆ ಗೌರವ ಇರಲಿ, ಗೌರವಪೂರ್ವಕವಾಗಿ ರೈತರಿಗೆ ಸ್ಪಂದಿಸಬೇಕು ಅನ್ನೋ ಒತ್ತಾಯ ಮಾಡ್ತಾರೆ. ಜಮೀನು ಈಗ ಅವನು ಆಲ್ರೆಡಿ ಸ್ವಾಧೀನಕ್ಕೆ ತಗೊಂಡಿದ್ದಾನೆ ಇಲ್ಲ ರೈತರಿಗೆ? ಸ್ವಾಧೀನ ಖಾತೆ ವಗೈರೆ ಆಗೈತೆ, ಕಾನೂನುಬದ್ಧವಾಗಿ ಆಗಿದೆ. ಆದರೆ ಹಣಕಾಸಿನ ವ್ಯವಸ್ಥೆ ಒಳಗಡೆ ಸಂಪೂರ್ಣ ₹1 ಇಲ್ಲ, 4,20,000 ಕೊಟ್ಬಿಟ್ಟು 70 ಲಕ್ಷದ ಭೂಮಿ ಹೊಡೆದವನೆ, 10.5 ಲಕ್ಷ ಕೊಟ್ಬಿಟ್ಟು 68 ಲಕ್ಷದ ಭೂಮಿ ಹೊಡೆದವನಿದ್ರೆ ಬಹುಶಃ ಚಾರ್ಲ್ಸ್ ಶೋಭಾರಾಜ್ ಮೀಸು ಅಂತ ದೊಡ್ಡ ಕದಿಮ ಇವನು. ಆ ಕದಿಮನಿಗೆ ಇಲ್ಲಿ ಎಲ್ಲ ಸಹಕಾರ ಕೊಡುವಂಥ ವ್ಯವಸ್ಥೆ ಇದೆ. ಆ ಕಾರಣಕ್ಕೆ ಪಕ್ಷನೂ ಇಲ್ಲ, ಮತ್ತೊಂದು ಇಲ್ಲ. ನಾವು ರೈತರು ಒಂದಾಗಬೇಕು, ಒಂದಾಗಿ ಈ ರೈತರ ಪರ ನಿಲ್ಲಬೇಕು. ನಾಳೆ ಇನ್ನೊಬ್ಬ ರೈತರಿಗೆ ಆಗಬಾರ್ದು ಅನ್ನೋ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಭೂಮಿ ಬೆಲೆ ತುಂಬ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ನಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ದಯಮಾಡಿ ಯಾರನ್ನೂ ಕೂಡ ತಮ್ಮ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡ್ಕೊಬೇಡಿ, ಭೂಮಿಯನ್ನು ದಯವಿಟ್ಟು ಮಾರಾಟ ಮಾಡಬೇಡಿ. ಅಕಸ್ಮಾತ್ ಆ ಥರದ ಒಂದು ಅನಿವಾರ್ಯತೆ ಏನಾದರೂ ಬಂದರೆ ವ್ಯಾಪಾರ ಆಗಿರುವಂತಹ ಸಂಪೂರ್ಣ ಹಣ ಅವ್ರಿಗೆ ಕೈಗೆ ಸೇರದ ಹೊರತು ಅದನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ಈ ಮೂಲಕ ಅವ್ರನ್ನ ವಿನಂತಿಸ್ತಾರೆ. ನಾವೆಷ್ಟೇ ಮಾತಾಡೋದು